ವ್ಯಕ್ತಿಯನ್ನ ಕೊಲೆಗೈದು ಪರಾರಿಯಾದ ಕಳ್ಳರು. ಜ್ಯುವೆಲ್ಲರಿ ಅಂಗಡಿಯಲ್ಲಿ ಕಳ್ತನ ಮಾಡೋಕೆ ಬಂದಿದ್ದ ದರೋಡೆಕೋರರ ತಂಡ ಚಿನ್ನಾಭರಣ ದೋಚುವ ವೇಳೆ ಘಟನೆಯನ್ನ ನೋಡಿದ ವ್ಯಕ್ತಿಯನ್ನ ಹತ್ಯೆ ಮಾಡಿ ಚಿನ್ನಾಭರಣ ದೋಚಿ ಪರಾರಿಯಾಗಿರುವ ಘಟನೆ ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದಲ್ಲಿ ನಡೆದಿದೆ. ಕಿರುಗಾವಲು ಗ್ರಾಮದ ಮಹದೇಶ್ವರ್ ಹೋಟೆಲ್ ಮಾಲೀಕ 75 ವರ್ಷದ ಮಾದಪ್ಪ ಕೊಲೆಯಾದವರು ಅಂತ ತಿಳಿದು ಬಂದಿದೆ. ಕಿರುಗಾವಲು ಗ್ರಾಮದ ಮುಖ್ಯ ರಸ್ತೆಯಲ್ಲಿರುವ ಮಹಾಲಕ್ಷ್ಮಿ ಜ್ಯುವೆಲರ್ಸ್ ಅಂಡ್ ಬ್ಯಾಂಕರ್ಸ್ಗೆ ಶನಿವಾರ ತಡರಾತ್ರಿ 2 ಗಂಟೆ ವೇಳೆ ಕಳ್ಳರು ನುಗ್ಗಿದ್ದಾರೆ. ದರೋಡೆಕೋರರು ಜ್ಯುವೆಲ್ಲರಿಯ ಬಾಗಿಲನ್ನ ಗ್ಯಾಸ್ ಕಟ್ಟರ್ನಿಂದ ಮುರಿದು ಒಳನುಗ್ಗಿದ್ದಾರೆ. ಇದೇ ವೇಳೆ ಶಬ್ದ ಕೇಳಿ ಪಕ್ಕದಲ್ಲಿರುವ ಮಹದೇಶ್ವರ ಹೋಟೆಲ್ ಮಾಲೀಕ ಮಾದಪ್ಪ ಹೊರಬಂದಿದ್ದಾರೆ. ಈ ವೇಳೆ ದರೋಡೆಕೋರರು ಮಾದಪ್ಪ ಅವರಿಗೆ ಹಲ್ಲೆ ಮಾಡಿ ಕತ್ತೆಸಗಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. ಚಿನ್ನಾಭರಣ ಮಳಿಗೆಯಿಂದ 150 ಗ್ರಾಂ ಚಿನ್ನ, 2 ಕೆಜಿ ಬೆಳ್ಳಿ, ಹಿತ್ತಾಳೆ ಹಾಗೂ ಸುಮಾರು 30,000 ರೂಪಾಯಿ ಮೌಲ್ಯದ ಕೃತಕ ಚಿನ್ನದ ಒಡವೆಗಳನ್ನು ದೋಚಿದ್ದಾರೆ. ಜೊತೆಗೆ ಅಂಗಡಿಯಲ್ಲಿ ಅಳವಡಿಸಿದ್ದ ಸಿಸಿಟಿವಿ ಕ್ಯಾಮೆರಾದ ಡಿವಿಆರ್ ಅನ್ನು ಕೊಂಡೊಯ್ದಿದ್ದಾರೆ ಅಂತ ಚಿನ್ನದ ಅಂಗಡಿ ಮಾಲೀಕ ಶೇಷರಾವ್ ತಿಳಿಸಿದ್ದಾರೆ. ಕಿರುಗಾವಲು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಇತ್ತೀಚೆಗೆ ಸಿಸಿಟಿವಿಗಳಿಗೆ ರೀಚಾರ್ಜ್ ಮಾಡಿಸಿಲ್ಲ ಅನ್ನೋ ಆರೋಪ ಗ್ರಾಮ ಪಂಚಾಯಿತಿ ವಿರುದ್ಧ ಕೇಳಿ ಬರ್ತಾ ಇದ್ದು, ಇದೆಲ್ಲವನ್ನೂ ಗಮನಿಸಿ ದರೋಡೆಕೋರರ ತಂಡ ಕೃತ್ಯ ಎಸಗಿದೆ ಅಂತ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ವಿರುದ್ಧ ಕಿಡಿಕಾರಿದ್ದಾರೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ, ಡಿವೈಎಸ್ಪಿ ವಿ ಕೃಷ್ಣಪ್ಪ, ಸಿಪಿಐ ಬಿಎಸ್ ಶ್ರೀಧರ್, ಪಿಎಸ್ಐ ಡಿ ರವಿಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಕಿರುಗಾವಲು ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ ಕೈಗೊಂಡಿದ್ದು, ಸ್ಥಳಕ್ಕೆ ಬೆರಳಚ್ಚು ತಜ್ಞರು, ಶ್ವಾನದಳ ಸಿಬ್ಬಂದಿ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಇವತ್ತು ಬೆಳಗಿನ ಜಾವ 2 ರಿಂದ 3 ಗಂಟೆ ಸಮಯದಲ್ಲಿ ಯಾರೋ ಆರೋಪಿತರು ಇಲ್ಲಿ ಒಂದು ಮಹಾಲಕ್ಷ್ಮಿ ಜ್ಯುವೆಲರ್ಸ್ ಅಂತಿದೆ, ಈ ಒಂದು ಜ್ಯುವೆಲರ್ ಶಾಪಿಗೆ ಗ್ಯಾಸ್ ಕಟರ್ನಿಂದ ಕಟ್ ಮಾಡಿ ಅದ್ರ ಒಳಗಡೆ ಹೋಗಿ ಅಲ್ಲಿ ಡಿಸ್ಪ್ಲೇ ಏನು ಇಟ್ಟಿರ್ತಾರೆ 100 ಚಿಲ್ಲರೆ ಗ್ರಾಮದಷ್ಟು ಬಂಗಾರದ ಆಭರಣ ಮತ್ತು ಸುಮಾರು 1 ಕೆಜಿಯಷ್ಟು ಬೆಳ್ಳಿ ಆಭರಣವನ್ನು ಕದ್ಕೊಂಡು ಆ ಒಂದು ಅಫೆನ್ಸ್ ಮಾಡುವ ಸಮಯದಲ್ಲಿ ಮೋಸ್ಟ್ಲಿ ಆ ಪಕ್ಕದಲ್ಲೇ ಒಂದು ಮಹದೇಶ್ವರ ಅಂತ ಹೋಟೆಲ್ ಇದೆ. ಆ ಹೋಟೆಲ್ನ ಮಾಲೀಕ ಮಾದಪ್ಪ ಅವರು ಹೋಟೆಲನ್ನ ಪ್ರಾರಂಭ ಮಾಡಲಿಕ್ಕೆ ಒಂದು ಬಂದ ಸಂದರ್ಭದಲ್ಲಿ ಆತನನ್ನ ನೋಡಿ ಆತನಿಗೆ ಇವರು ಹಲ್ಲೆ ಮಾಡಿ ಆತನ ಉಸಿರುಗಟ್ಟಿಸಿ ಇಲ್ಲಿಂದ ಸಾಯಿಸಿ ಇಲ್ಲಿಂದ ಪರಾರಿಯಾಗಿ ಹೋಗಿದ್ದಾರೆ. ಈ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಎಲ್ಲ ಅಧಿಕಾರಿಗಳು ಭೇಟಿ